हाँ हाँ सर ಆಯ್ತಾ ಆ ಕಡೆ ಹೋಗೋಣ. ಹಾಂ ಹಾಂ ಗಾಡಿದಾಗ ಹೋಗ್ರಿ. सर सर संजय सागर सचिन ಶಿಕ್ಷಣ ಸಂಸ್ಥೆಯ PDA ಇಂಜಿನಿಯರಿಂಗ್ ಕಾಲೇಜಿನ ಪ್ರಥಮ ವರ್ಷದ ಕಟ್ಟಡದ ಒಂದು ಉದ್ಘಾಟನೆ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು, ಅಫ್ಜಲ್ಪುರ್ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ M.Y. ಪಾಟೀಲ್ ಅವರೇ, ಮತ್ತೋರ್ವ ಅತಿಥಿ ಗುಲ್ಬರ್ಗ ದಕ್ಷಿಣದ ಶಾಸಕರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸಮಾರಂಭದ ಕಾರಣೀಭೂತರು, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಸವರಾಜ್ ಖಂಡೇರಾವ್ ಅವರೇ, ನಾವು ಇಲ್ಲಿ ವಿದ್ಯಾರ್ಥಿಯಾಗಿ ಓದ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ.
ಸುಮಾರು 1979ರಲ್ಲಿ ನಾವು ಪ್ರಥಮ ಇಂಜಿನಿಯರಿಂಗ್ ಅಡ್ಮಿಷನ್ ತಗೊಂಡಂಥ ಸಂದರ್ಭದಲ್ಲಿ ಅವರು ಇಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದರು. ಆ ಸಮಯದಲ್ಲಿ ಕರ್ನಾಟಕದಲ್ಲಿ ಹೆಸರು ಪಡಿತಕ್ಕಂಥ ಕಾಲೇಜಿನಲ್ಲಿ ಗುಲ್ಬರ್ಗ ಕೂಡ ಮುಂಚೂಣಿಯಲ್ಲಿ ಭಾಳ ಕಾಳಜಿ ಇತ್ತು ಅವರು. ನಾವು ಕೂಡ ಸುಮಾರು ವರ್ಷಗಳಿಂದ ನೋಡಿದ್ರೆ ಅದಂಥ ಪ್ರಿನ್ಸಿಪಲ್ ಸಿಗ್ತಕ್ಕಂಥದ್ದು ಕಷ್ಟ. ರಾತ್ರಿ 10-11ಕ್ಕೆ ಬಂದು ಕಾಲೇಜಿಗೆ ಚಕ್ಕರ್ ಹೊಡೆದು ಹೋಗ್ತದೆ, ಏನು ನಡೆಯೋದು ಏನಿಲ್ಲ. ಅಷ್ಟು ಅವರಿಗೆ ಕಾಲೇಜ್ ಬಗ್ಗೆ ಮತ್ತು ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು, ಯಾಕಂದ್ರೆ ಗೊತ್ತಿತ್ತು ಯಾರು ಓದ್ತಾರ ಯಾರು ಅರ್ಧಮರ್ಧ ಓದ್ತಾರ ಅನ್ನೋದು ಗೊತ್ತಿತ್ತು. ಅಂಥವ್ರಿಗೆ ಕಿವಿ ಹಿಡಿದು ಕುಂದಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇವತ್ತು ಅದರಲ್ಲಿ ನಮ್ಮ ಬ್ಯಾಚ್ ಭಾಳಷ್ಟು ಎಲ್ಲ ರೀತಿಯಿಂದ ಅರ್ಧಮರ್ಧ ಓದೋರಿದ್ದೀವಿ, ಚಲೋ ಓದೋರಿದ್ದೀವಿ, ಓದೋರಿಗೆ ಕೆಡ್ಸೋದು ಕೂಡ ಇದ್ದೀವಿ. ನಾವು ಭಾಳ ಕಿವಿ ಹಿಡ್ತಕ್ಕಂಥ ಕೆಲಸ ನಮ್ಮ ಬ್ಯಾಚ್ನಲ್ಲಿ ಭಾಳ ಮಾಡಿದ್ವಿ. ಇವತ್ತಿಗೆ ಅವ್ರಿಗೆ ನೆನೆಸ್ತೀವಿ ನಾವು. ಇವತ್ತು ಅಂಥ ಒಂದು ಮಹಾನ್ ವ್ಯಕ್ತಿಯ ಹೆಸರು ಇಡ್ತಕ್ಕಂಥ ಕೆಲಸ ತಾವೇನು ಮಾಡಿದ್ದೀರಿ, ತಮಗೆ ಅವರ ಕುಟುಂಬದ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳು. ಇವತ್ತು ವಿಶೇಷವಾಗಿ ಡಾಕ್ಟರ್ ಭೀಮಾಶಂಕರ್ ಬೆಲ್ಗುಂದಿಯವರು ಸುಮಾರು 6 ವರ್ಷದಿಂದ ನೂತನವಾಗಿ ಅಧ್ಯಕ್ಷ ಆದಮೇಲೆ ಇವತ್ತು ಸುಮಾರು ಖಂಡೇರಾವ್ ಅವರ ಪ್ರಕಾರ ಸುಮಾರು 130 ಕೋಟಿ ರೂಪಾಯಿಯ ಕೇವಲ ಕಟ್ಟಡ ಕಾಮಗಾರಿಗಳನ್ನು ಈಗ ಮುಗಿತಕ್ಕಂಥ ಕೆಲಸ ಅವರು. ಮತ್ತು ಅದಲ್ಲದೆ ಕೂಡ ಇಲ್ಲಿರ್ತಕ್ಕಂಥ ಶಿಕ್ಷಕರಿರ್ಬೋದು, ಎಲ್ಲರನ್ನೂ ಕೂಡ ಆಗುವುಗಳ ಬಗ್ಗೆ ಅವರು ಹೆಚ್ಚಿನ ಗಮನವನ್ನು ವಹಿಸಿ ಇವತ್ತು ಮಾತಾಡೋದ್ರಲ್ಲಿ ಹೊರಟಿರ್ಬೋದು, ಆದರೆ ತಕ್ಷಣ ನಿಮ್ಮ ಅನಿಸಿಕೆಗಳ ನಿಮ್ಮ ಬೇಡಿಕೆಗಳನ್ನು ಇವತ್ತು ಎಲ್ಲಿ ಕೂಡ ಅವ್ರು ನಿಂದಿಸ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಎದುರು ಆಗಂತ ಇಟ್ಟೋಗಿರ್ತೀರಿ, ನೀವು ನಿರಾಸೆ ಆಗೋಗಿರ್ತೀರಿ, ನಿಮ್ಮ ಬೇಡಿಕೆ ಈಡೇರಿಸ್ತಕ್ಕಂಥ ಕೆಲಸ ಅವರು. ಯಾಕಂದರೆ ಇವತ್ತೆಲ್ಲ ಸಂಪೂರ್ಣ, ಯಾಕಂದ್ರೆ ಆಡಳಿತ ಮಂಡಳಿಯಲ್ಲಿ ಪರ ವಿರೋಧ ಸಹಜವಾಗಿರ್ತಕ್ಕಂಥದ್ದು. ಅವರೆಲ್ಲರೂ ಮನವೊಲಿಸಿ ಇವತ್ತು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಈ ಭಾಗದಲ್ಲಿ ಬಹಳಷ್ಟು ಬಡ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಜೊತೆಯಲ್ಲಿ ಇವತ್ತು ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ಕೊಳ್ತಾರೆ. ಅದಕ್ಕಾಗಿ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಬೆಳೆಸೋ ಮುಖಾಂತರ ನಾವು ಮಾದೇವಪ್ಪ ರಾಂಪುರವ್ರಿಗೆ ನಾವು ನೆನೆಸ್ಬೇಕಾಗ್ತದೆ. ಅವ್ರೇನಾದರೂ ಮುಂಚೂಣಿಯಲ್ಲಿ ಲೀಡರ್ಶಿಪ್ ತೆಗೆದುಕೊಂಡು ತೆಗೆದುಕೊಳ್ಳಾದ್ರೆ ಏನಾದರೂ ತೆಗೆದುಕೊಂಡಿದ್ದಿಲ್ಲ ಅಂದರೆ ಪರಿಸ್ಥಿತಿ ಏನಿರ್ತದೆ. ಯಾಕಂದರೆ ಇಲ್ಲಿ ಶಿಕ್ಷಣದ ಅವಶ್ಯಕತೆ ಆ ಸಂದರ್ಭದಲ್ಲಿ ಸಾಕಷ್ಟು ಇದ್ದಂಥ ಸಂದರ್ಭದಲ್ಲಿ 1958ರಲ್ಲಿ ಇವತ್ತು ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡ್ತಾರೆ ಅಂದರೆ ಅವ್ರು ಎಷ್ಟು ಮುಂದೆ ಆಲೋಚನೆ ಇರ್ತಕ್ಕಂಥ ಕೆಲಸ ಆಗಿ ನಾವು ಇರಬೇಕೆಂಬುದು ನಾವು ವಿಚಾರ ಮಾಡ್ತೀವಿ. ಅದಕ್ಕಾಗಿ ಇವತ್ತು ವಿಶೇಷವಾಗಿ ಸುಮಾರು 6 ತಿಂಗಳಿಂದ ಈ ಒಂದು ಹೊಸ ಇವತ್ತೇನು ಫಸ್ಟ್ ಇಯರ್ ಬ್ಲಾಕ್ ಉದ್ಘಾಟನೆ ಮಾಡಿದ್ದೀವಿ. ಸುಮಾರು 6 ತಿಂಗಳಿಂದ ಇದರ ಅಡಿಗೆಲ್ಲಾಗ್ತಕ್ಕಂಥ ಕೆಲಸ ಇದೆ. ನನಗನ್ಸೋ ಮಟ್ಟಿಗೆ ಭಾಳ ಫಾಸ್ಟೆಸ್ಟ್ ಬಿಲ್ಡಿಂಗ್ ಇದಾಗಿರೋದ್ರಿಂದ ಈ ಬಿಲ್ಡಿಂಗ್ ಆರ್ಕಿಟೆಕ್ಟ್ ಆಗಿರ್ತಕ್ಕಂಥ ವಕೀಲ್ ಕುಮಾರ್ ಅವರು ನೇತಾ ಇರ್ಬೋದು, ಖಂಡೇರಾವ್ ಅವರ ಆಸಕ್ತಿ ವಹಿಸಿರ್ತಕ್ಕ ಖಂಡೇರಾವ್ ಇರ್ಬೋದು, ಮತ್ತು ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಮತ್ತು ಗುತ್ತೇದಾರರಾಗಿರ್ತಕ್ಕಂಥ ಸಿಂಗಾಡೆ ಅವರು ಭಾಳ ವೇಗವಾಗಿ ಭಾಳ ಕ್ವಾಲಿಟಿ ಬಿಲ್ಡಿಂಗ್ ಅವರು ಮಾಡಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ. ಈ ಒಂದು ಕಾರ್ಯಕ್ರಮದಲ್ಲಿ ಆ ಕಟ್ಟಡದಲ್ಲಿ ಉದ್ಘಾಟನೆಯಲ್ಲಿ ಭಾಗವಾಗಲು ಅವಕಾಶ ಮಾಡಿಕೊಟ್ಟಂಥ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಸಂಸ್ಥೆಯ ಸದಸ್ಯರಿಗೆ ಧನ್ಯವಾದ ಹೇಳಿ ನನ್ನ ಭಾಳ ಹೆಸರು ಮಾಡಿದ್ದು ನಾವು ನೀವು ಕಂಡಿದ್ದೇವೆ. ನಮ್ಮ ಸ್ವತಂತ್ರ ಆದಮೇಲೆ ನಿಜಾಮರ ಆಳ್ವಿಕೆಯಲ್ಲಿ ನಾವು ನೊಂದು ಬೆಂದು ಇದ್ದಾಗ ನಾವು ಎಲ್ಲ ರೀತಿಯಿಂದ ಶಿಕ್ಷಣದಿಂದ ಆರ್ಥಿಕದಿಂದ ಎಲ್ಲ ಹಿಂದುಳಿದವರಾಗಿದ್ದರಿಂದ ಇವತ್ತು ಸ್ವತಂತ್ರ ಆದ ಮೇಲೆ ಶ್ರೀ ಮಾದೇವಪ್ಪ ರಾಂಪುರಿ ಅವರು ಅವರ ನೇತೃತ್ವದಲ್ಲಿ ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈ ಭಾಗಕ್ಕೆ
ಒಂದು ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಯಾಕಂದರೆ ಇಷ್ಟೊಂದು ಪ್ರಮಾಣದಲ್ಲಿ ಕಲಬುರಗಿ ಜಿಲ್ಲೆ ಬೆಳಿಬೇಕಾಗ್ತು ಅಂದರೆ ಈ ಸಂಸ್ಥೆ ಮೂಲ ಕಾರಣ ಅಂತೇಳಿ ನಾವೆಲ್ಲ ತಿಳ್ಕೋಬೇಕಾಗ್ತದೆ. ಅನೇಕ ಕಡೆ ದೇಶದ ಮೂಲೆಗಳಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ಬರ್ತಾ ಇದ್ದು ನೀವೆಲ್ಲ ಕಂಡಿದ್ದೀರಿ. ಅದರಲ್ಲಿ ವಿಶೇಷವಾಗಿ ಇಂಜಿನಿಯರಿಂಗ್ ಕಾಲೇಜ್ ಅಂತಂದರೆ ಈ ದೇಶದ ಏನು ಒಳ್ಳೆಯ ಕಾಲೇಜಿನಲ್ಲಿ ಇದೊಂದು ಕಾಲೇಜು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಆಗಿತ್ತು ಅನ್ನೋದು ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಭಾಳ ಒಳ್ಳೆಯ ಹೆಸರು ಇಂಜಿನಿಯರಿಂಗ್ ಕಾಲೇಜು ಹೆಸರು ಮಾಡಿರೋದು ಕಾರಣ ಅಂತಂದರೆ ಆಡಳಿತ ಮಂಡಳಿ, ರಾಂಪುರವರು ಮತ್ತು ಈಗೇನು ಈ ಬ್ಲಾಕಿಗೆ ನಾಮಕರಣ ಏನು ಮಾಡಿದ್ದೇವೆ ಎಸ್ ವಿ ಮಲ್ಲಾಪುರವರ ಏನು ಶ್ರಮ ಇದಕ್ಕೆ ಸಾಕ್ಷಿಯಾಗಿದೆ ಅಂತೇಳಿ ನಾನು ಭಾವಿಸಿದೆ. ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಎಸ್ ವಿ ಮಲ್ಲಾಪುರ ಅಂತಂದರೆ ಇಂಜಿನಿಯರಿಂಗ್ ಕಾಲೇಜ್ ಅಂತ ಆ ಸಂದರ್ಭದಲ್ಲಿ ನಾವು ಕೇಳಿದ್ದೆವು. ನನ್ನ ಸೌಭಾಗ್ಯ ಅಂತಂದರೆ ಈ ಕಾಲೇಜ್ ಫೌಂಡೇಶನ್ನಲ್ಲಿ ನಾನು ಪಾಲ್ಗೊಂಡಿದ್ದೆ. ರಾಧಾಕೃಷ್ಣವರು ಅಡಿಪಾಯ ಹಾಕೋ ಮುಂದೆ ನಾವು ಕಾಲೇಜಿನಲ್ಲಿ ಓದ್ತಿದ್ದೇವೆ, ಆರ್ಟ್ಸ್ ಕಾಲೇಜಿನಲ್ಲಿ ಓದ್ತಾ ಇದ್ದೇವೆ, ಸರ್ಕಾರಿ ಕಾಲೇಜಿನಲ್ಲಿ ಓದ್ತಿದ್ದೇವೆ. ಅವರ ಈ ಸಮಾರಂಭದಲ್ಲಿ ನಾವು ಪಾಲ್ಗೊಳ್ಬೇಕು ಅಂತೇಳಿ ನಾವು ಬಂದಿದ್ದೇವೆ. ಆ ಸಮಯದಲ್ಲಿ ಈ ಕಾಲೇಜ್ ಸ್ಥಾಪನೆ ಆಗಿ ಇವತ್ತು ಈ ಕರ್ನಾಟಕದಷ್ಟೇ ಅಲ್ಲ ಈ ದೇಶದ ಅಲ್ಲಿ ಹೆಸರು ಮಾಡಿರುವಂಥ ಈ ಕಾಲೇಜು ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಅಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಮತ್ತು ಅನೇಕ ಅಧ್ಯಕ್ಷರು ಕೂಡ ಈ ಸಂಸ್ಥೆಯ ಆಡಳಿತ ಮಂಡಳಿಯು ಕೂಡ ಅನೇಕ ಸಲ ನಾವು ಹೊಸ ಅಧ್ಯಕ್ಷರನ್ನು ನಾವು ಕಂಡಿದ್ದೇವೆ, ಆಗಿವೆ. ಆದರೆ ಈಗ ಭೀಮಾಶಂಕರ್ ಬಿಲ್ಗುಂದಿಯವರು ಈಗಾಗಲೇ ನಮಗೆ ತಿಳಿಸಿದಂತೆ 130 ಕೋಟಿ ರೂಪಾಯಿ ಅವರು ಖರ್ಚು ಮಾಡಿ ಒಂದು ಸುಂದರವಾದಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದು ನಿಜವಾಗಿ ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಅಂತೇಳಿ ನಾವು ಭಾವಿಸ್ತೀವಿ. ಅಷ್ಟೇ ಅಲ್ಲ, ಬೋಧಕವೃಂದವು ಕೂಡ ಗ್ರ್ಯಾಚ್ಯುಟಿ ಕೊಡೋದ್ರಲ್ಲಾಗಲಿ ಇನ್ನಿತರ ಸೌಲಭ್ಯ ಕೊಡೋದ್ರಲ್ಲಾಗಲಿ ಅವರು ಹಿಂದೆ ಬಿದ್ದಿಲ್ಲ. ಅನೇಕ ರೀತಿಯಿಂದ ಅವರು ಈ ಎಲ್ಲ ಫ್ಯಾಕಲ್ಟೀಸ್ಗೆ ಸಹಾಯ ಸೌಕರ್ಯ ಮಾಡಿದ್ದಾರೆ. ಅವರಿಗೆ ನಾವು ಅಭಿನಂದಿಸಬೇಕಾಗ್ತದೆ. ಆದ್ದರಿಂದ ಇವತ್ತು ಯಾವುದೇ ಪ್ರದೇಶ ಮತ್ತು ಕೂಡ ಇದಾದ ನಂತರ ಹುಟ್ಟಿದಂಥ ಸಂಸ್ಥೆಗಳು ಕಲಬುರಗಿಯಲ್ಲಿ ಏನು ಸ್ಥಾಪನೆ ಆದ ಸಂಸ್ಥೆ ಬಿಜಾಪುರ ಮತ್ತು ಬಾಗಲಕೋಟೆ ಮತ್ತು ಈ ರೀತಿಯಾಗಿ ಅನೇಕ ಸಂಸ್ಥೆಗಳು ಕೂಡ ಅವು ಬಂದವು. ಆದರೆ ನಮ್ಮ ಸಂಸ್ಥೆ ಪ್ರತಿಷ್ಠಿತ ಸಂಸ್ಥೆ, ಈ ಭಾಗದ ವರದಾನ ಅಂತೇಳಿ ನಾವು ಭಾವಿಸ್ಕೊಳ್ಬೇಕಾಗ್ತದೆ. ಮತ್ತು ಈಗಿನ ಆಡಳಿತ ಮಂಡಳಿಯವರು ಅಧ್ಯಕ್ಷರಿಗೆ ಸುಮಾರು 6 ವರ್ಷಗಳ ಕಾಲ ಸತತವಾಗಿ ಅವರು ಸಹಕಾರ ಕೊಟ್ಟಿದ್ದರಿಂದ ಇವೆಲ್ಲ ಪ್ರಗತಿ ಆಗಲಿಕ್ಕೆ ಸಾಧ್ಯ ಆಗಿದೆ. ಇನ್ನೂ ಹೆಚ್ಚಿನ ಅಪೇಕ್ಷೆ ಪಡ್ತೀವಿ ನಾವು. ಒಂದಾದ ನಂತರ ಮತ್ತೊಂದು ಜನ ಅಪೇಕ್ಷೆ ಮಾಡ್ತದೆ, ಮತದಾರರು ಅಪೇಕ್ಷೆ ಮಾಡ್ತಾರೆ. ಆ ದೃಷ್ಟಿಯಿಂದ ಇವತ್ತು ಒಳ್ಳೆಯ ರೀತಿಯಿಂದ ಇವತ್ತು ಈ ಸಂಸ್ಥೆಯನ್ನು ನಡೆಸ್ಕೊತ ಬಂದಿದ್ದಾರೆ. ಮತ್ತು ಅದರ ಜೊತೆಗೆ ಎಲ್ಲ ಶಿಕ್ಷಕ ವರ್ಗದವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕೂಡ ಸವಲತ್ತುಗಳನ್ನು ಕಲ್ಪಿಸಿಕೊಟ್ಟಿದ್ದು ನಾವೆಲ್ಲ ಕಾಣ್ತಾ ಇದ್ದೇವೆ. ಆದ್ದರಿಂದ ಅವರ ಮಾಡಿದ ಕೆಲಸಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಸನ್ಮಾನ್ಯ ಕನ್ನಡ ರತ್ನಾಪುರ ಮುಖ್ಯ ಅತಿಥಿಗಳಾಗಿ ಮಾತನಾಡಿರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರೇ, ಮಾಧ್ಯಮದ ಮಿತ್ರರೇ, ತಾಯಂದಿರೇ, ವಿದ್ಯಾರ್ಥಿನಿಯರೇ,
ಈಗಾಗಲೇ ಭಾಳಷ್ಟು ವಿಷಯಗಳನ್ನು ಉದ್ಘಾಟಕರು ಅತಿಥಿಗಳು ಪ್ರಸ್ತಾಪ ಮಾಡಿದ್ದಾರೆ. ನಾನು ಶಾಸಕನಾದ ಮೇಲೆ ಭಾಳಷ್ಟು SK ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಭೀಮಾಶಂಕರ್ ಬಿಲ್ಗುಂದಿಯವರು ಏನು ಮ್ಯಾಜಿಕ್ ಮಾಡಿರೋ ಏನು ಸಿಗ್ತದೆ. ನಾನು ಬೆಂಗಳೂರು ಅವ್ರ ಜೊತೆ ಹೋದೆ. ಅಲ್ಲಿಗೆ ಹಳೆಯ ಕಾಲೇಜ್ ಅಂತಂದ್ರೆ ಅಲ್ಲಿ ನೋಡಿದೆ ಶಿವನಗರದಲ್ಲಿ ಸ್ವಲ್ಪ ದಿನ ಮತ್ತೆ ಮಗ ದೊಡ್ಡ ಬಿಲ್ಡಿಂಗ್ ಅಂತಂದು ಉದ್ಘಾಟನೆಗೆ ಬಂದಿದ್ದೆ. ನಾನು MLA ಆದ್ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಅಡಿಗೆ ರೂಮ್ 20 ಕೋಟಿ ರೂಪಾಯಿ ಅಡಿಗೆಲ್ ಸಮಾರಂಭದಲ್ಲಿ ಭಾಗವಹಿಸಿ ಅಡಿಗೆಲಿದ್ದೆವು. ನಾವು ಆಗಿ 8-9 ತಿಂಗಳು ಆಗಿಲ್ಲ. ಮತ್ತು ಅದು ಉದ್ಘಾಟನೆ ಕೂಡ ಏನಪ್ಪ ಅಂದ್ರೆ ಮಾಡಬೇಕು. ಮತ್ತು ಇದನ್ನು ಕೂಡ ಇಂಜಿನಿಯರಿಂಗ್ ಬ್ಲಾಕ್ ನೋಡಿರಿ ಎಂಥ ವಿಶೇಷ ಚಮತ್ಕಾರಿ. ಇದನ್ನು ಕೂಡ 20 ಕೋಟಿ ರೂಪಾಯಿ 6 ಕೋಟಿ ರೂಪಾಯಿ ಮೇಲ್ಪಟ್ಟು ಏನಪ್ಪ ಅಂದ್ರೆ ಖರ್ಚು ಮಾಡಿ ಏನು ಖಂಡೇರಾವ್ ಮ್ಯಾಜಿಕ್ ಅಥವಾ ಅಧ್ಯಕ್ಷರ ಮನೆ ಎಲ್ಲ ಸಟ್ಟು ಕರೆಕ್ಟ್ ಕಲಿಸಿ ಕೆಲಸ ಮಾಡ್ತಕ್ಕಂಥ ಒಂದು ಭಾವನೆಯಿಂದ ಇವತ್ತು ಇದರ ಉದ್ಘಾಟನೆ ಮಾಡಿ ತಮ್ಮ ಗುರುಗಳ ಇಂಜಿನಿಯರಿಂಗ್ ಕಾಲೇಜಿನ ಬೆಳೆಸಿರ್ತಕ್ಕಂಥ ಮಾದೇವಪ್ಪ ರಾಮ್ಪುರವರ ಹೆಸರು ಹೇಗಿದೆ ಅದೇ ರೀತಿ ನಮ್ಮ ಗುರುಗಳಾಗಿರ್ತಕ್ಕಂಥ ಮಲ್ಲಾಪುರ ಅವರು ನೋಡಿ ಅವ್ರ ಭಾವಚಿತ್ರದ ಉದ್ಘಾಟನೆ ಮಾಡಿ ಅವರ ಹೆಸರು ಅಜರಾಮರವಾಗಿ ಉಳಿಯುವಂಥ ಎಲ್ಲ ಅವರ ಫ್ಯಾಮಿಲಿ ಮೆಂಬರ್ಸನ್ನು ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ನಾನು ಹೇಳ್ತಕ್ಕಂಥದ್ದಿಷ್ಟೇ, 3,50,000 ಫೀಟ್ ಇಲ್ಲಿವರೆಗೆ ಅವರು ಕನ್ಸ್ಟ್ರಕ್ಷನ್ ಮಾಡಿದ್ರು 130 ಕೋಟಿ ರೂಪಾಯಿ 6 ವರ್ಷದ ಅವಧಿಯಲ್ಲಿ. ಮನುಷ್ಯ ಹುಟ್ಟು ಮತ್ತು ಸಾವಿನ ಮಧ್ಯೆ ಮಾಡಿ ಹೋಗಿರ್ತಕ್ಕಂಥ ಕೆಲಸ ಸಾಧನೆಗಳು ಅಜರಾಮರವಾಗಿರ್ತವೆ. ಮನುಷ್ಯನಿಗೆ ನೆಮ್ಮದಿಗೆ ಆತ್ಮಶಾಂತಿ ಸಿಗ್ತದೆ. ಆ ರೀತಿ ಯಾವಾಗಲೂ ಮಾತನಾಡಿದಾಗ ಏನ್ರಿ ಭಾಳ ಹೆರಣಾಗಿ ಹೇಳ್ತೀನಿ, ನನ್ನ ಮನಸ್ಸಿಗೆ ಆತ್ಮ ಶಾಂತಿ ಇರೋದು. ನಾನು ಅಧ್ಯಕ್ಷನಾಗಿ ಏನು ಕೆಲಸ ಮಾಡಬೇಕಾಗಿತ್ತು ಮಾಡೀನಿ ಅಂತ ಹೇಳಿ ನನಗೆ ಭಾಳ ಶಾಂತಿ ಅದ ನೆಮ್ಮದಿ ಅಂತ ಹೇಳಿ ಭೀಮಾಶಂಕರ್ ಬಿಲ್ಗುಂದಿಯವರು ಭಾಳ ಸಂತೋಷದಿಂದ ಹೇಳ್ತಾರೆ. ಇದು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಗೌರವ. ಯಾಕಂದರೆ ಈ ಭಾಗ ಹಿಂದುಳಿದ ಭಾಗ ಅಂತ ಹೇಳಿ ಆಗಿನ ಎಲ್ಲ ಹಿರಿಯರು ಸೇರಿ ದಿವಂಗತ ಮಾದೇವಪ್ಪ ರಾಮ್ಪುರವರ ನೇತೃತ್ವದಲ್ಲಿ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಈ ಸಂಸ್ಥೆಯಿಂದ ಇಂಜಿನಿಯರ್ಗಳಾಗಿ ಡಾಕ್ಟರ್ಸ್ಗಳಾಗಿ ಭಾಳ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜು ಮತ್ತು ಮೆಡಿಕಲ್ ಕಾಲೇಜು ಇದು ವಿಶ್ವದಲ್ಲಿ ಸಾಕಷ್ಟು ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆ ಎಲ್ಲ ಗೌರವವನ್ನು ಆ ಎಲ್ಲ ಹಿಂದಿನ ಹಿರಿಯರು ಏನು ಈ ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಕೇವಲ ಒಂದೇ ಹೈಸ್ಕೂಲ್ ಇತ್ತು. ನಾವೆಲ್ಲರೂ ಆಗಿನ ನಮ್ಮ ಎಲ್ಲ ಹಿರಿಯರು ಆಗಿರ್ತಕ್ಕಂಥವ್ರು ದರ್ಶನ್ ಸಿಂಗ್ ಅವರು ಆಗಲಿ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಲಿ, ಅಥವಾ ನಮ್ಮ ಚಾಣಬಸಪ್ಪ ಅಪ್ಪವರಾಗಲಿ ಭಾಳಷ್ಟು ಜನ ಏನಪ್ಪ ಅಂದ್ರೆ ಇಲ್ಲಿ ಯಾರೂ ಓದ್ತಿದ್ವಿ. ನಾವೇ ಹಳ್ಳಿಯಲ್ಲಿ 7ನೇ ತರಗತಿ ಓದಿ 8ನೇ ತರಗತಿ ಮತ್ತು ಕಲಬುರಗಿ ಬರ್ತಕ್ಕಂಥ ಪರಿಸ್ಥಿತಿ. ಇಂಥ ಒಂದು ಹಿಂದುಳಿದಿರ್ತಕ್ಕಂಥ ಭಾಗ ನಮ್ಮ ಶಿಕ್ಷಣದಿಂದ ಉಡುಪಿ, ಮಂಗಳೂರು, ಮೈಸೂರು ಆ ಕಡೆ ಭಾಳಷ್ಟು ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಹಿಂದುಳಿದ ಭಾಗದಲ್ಲಿ ಇಂಥ ಸಂಸ್ಥೆಯನ್ನು ಕಟ್ಟಿ ಈ ಬೆಳೆಸಿ ಇದರ ಉಪಯೋಗವನ್ನು ನಮ್ಮ ಭಾಗಕ್ಕೆ ಜನರಿಗೆ ಸಿಗುತ್ತಾ ಇದೆ. ಇವತ್ತು 371J ಈ ಭಾಗದಲ್ಲಿ ಬಂದ ಮೇಲೆ 100 ಮೆಡಿಕಲ್ ಸೀಟ್ ಸಿಗ್ತಾ ಇದ್ದು ಇವತ್ತು 1200ಕ್ಕಿಂತ ಮೇಲ್ಪಟ್ಟು ಮೆಡಿಕಲ್ ಸೀಟ್ಗಳು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ, 10,000 ಮೇಲ್ಪಟ್ಟು ಇಂಜಿನಿಯರಿಂಗ್ ಸೀಟ್ಗಳು. ಇವೆಲ್ಲ ಅನುಕೂಲತೆಯಿಂದ ಈ ಭಾಗದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಉದ್ಯೋಗ ಅವಕಾಶ ಸಿಗ್ತಕ್ಕಂಥ ಕೆಲಸ ಈ ಸಂಸ್ಥೆಯಿಂದ ಆಗಿದೆ ಅಂತಕ್ಕಂಥದ್ದು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ವಿಷಯ. ಇನ್ನೊಂದು ನಾನು ಅಭಿನಂದನೆಗಳನ್ನು ಎಲೆಕ್ಟೆಡ್ ಬಾಡಿ ಮೆಂಬರ್ಸ್ ಇದೆಲ್ಲ ಸಾಧನೆ ಇದೆ, ಅವರೊಬ್ಬರಿನಿಂದ ಅಂತೂ ಅಲ್ಲ, ಎಲ್ಲರೂ. ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥೆ ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ನಾನು ಪ್ರೊಫೆಸರ್ SV ಮಲ್ಲಾಪುರ್ ಅವರ ಸೊಸೆ ಮತ್ತು ಡಾಕ್ಟರ್ ಅಶೋಕ್ ಮಲ್ಲಾಪುರ್ ಅವರ ಧರ್ಮಪತ್ನಿಯಾಗಿದ್ದು ನನ್ನ ಮಾವನವರನ್ನು ಕುರಿತು 2 ಮಾತುಗಳನ್ನು ತಮ್ಮೆದುರು ಹೇಳಲು ಇಚ್ಛಿಸುತ್ತೇನೆ. ಅವ್ರಿಗೆ ಫುಲ್ ಸಪೋರ್ಟ್ ಕೊಟ್ಟಾಗ ಅವ್ರಿಗೆ ಇಷ್ಟೆಲ್ಲ ಬಿಲ್ಡಿಂಗ್ ಮಾಡಬೇಕು. ಮತ್ತು ಅದರಲ್ಲಿ ಸೊಸೈಟಿಗೆ ಸೇವೆ ಮಾಡ್ತೇನಂತ ಮಾಡ್ತಾರೆ. ಅವ್ರೇನದ ಅದು ಅಂತ ರಾತ್ರಿ ಬೆಳಗನ ಕೂತಾರ. ಆಡಿಟೋರಿಯಂ ಆಗ್ಬೇಕಾದ್ರೆ MRMC ಶಾಕ್ ಬಿಲ್ಡಿಂಗ್ ಆಗ್ಬೇಕಾದ್ರೆ ನಿಯರ್ಲಿ 1 ಮಂತ್ ರಾತ್ರಿ ಬೆಳಗನ ಕೂತಿದ್ದಾರೆ. ಇವತ್ತು ಯಾರು ಕೂತಿರ್ತಾರೆ? ಮನೆ ಬಿಟ್ಟು ಎಲ್ಲ ಕೂತಾರ. ಒಂದು ತಲೆ ಇಟ್ಕೋರಿ, ಅವ್ರೇನು ಶ್ರಮ ಪಟ್ಟಾರ ಅವ್ರ ಹೆಸರು ಬರ್ತದೆ. ನೀವು ಶ್ರಮ ಪಡ್ರಿ, ಡೆಫಿನೆಟ್ಲಿ ಇಟ್ ವಿಲ್ ಕಮ್. ನಾನು ಆಲ್ ದ ಸ್ಟಾಫ್ ಮೆಂಬರ್ಸ್ಗೆ ಹೇಳಕತ್ತೀನಿ, ಮೈ ವಿಶ್ ಈಸ್ ದ್ಯಾಟ್
you must become like a S.V. Mallapur. This is the example for you to see that you must be just like S.V. Mallapur. Minimum ತಗೋರಿ. ಅವರಷ್ಟು ಮಾಡೋದಾಗಿಲ್ಲ ಅಂತಂದ್ರೂ minimum ತೊಗೊಂಡು ಆರಿ. You will get the result. And you will be satisfied. 100% you will be satisfied. ನಾನು ಯಾವಾಗಲೂ ಹೇಳ್ತೀನಿ ಏನದ ಅಂತಂದ್ರೆ ಕೈ ಕೆಸರಾದರೆ ಬಾಯ ಮೊಸರು. ನಾವು ಹಾರ್ಡ್ ವರ್ಕ್ ಮಾಡಲಿಲ್ಲ ಎಲ್ಲವೂ ಈಸಿ ಆಗ. ಸ್ಟಾರ್ಟಿಂಗ್ ಇಸ್ ವೆರಿ ಡಿಫಿಕಲ್ಟ್. ನಾವು ಯಾವುದೇ ಅಲ್ಲಿ ನಮ್ಮ ಸಂಸ್ಥೆ ಮುಂದೆ ಬರಬೇಕು, ನಮ್ಮ ಸಂಸ್ಥೆ ನಂಬರ್ ಆಗಬೇಕು, ಅದ್ರ ಮೇಲೆ ವಿಚಾರಗಳು. ಹಾಗೆ ನಮ್ಮ ಸಂಸ್ಥೆಗೆ ಏನು ತರಬೇಕು, ಧೈರ್ಯದಿಂದ ಕೇಳಬೇಕು, ಅದಕ್ಕೆ ನಾವು ಕೊಡ್ತೀವಿ. ನಂದೇನದ ಮುಂದೆ ಏನದ ಅಂತಂದ್ರೆ ದಿಸ್ ಈಸ್ ಮೈ ಲಾಸ್ಟ್ ಸ್ಪೀಚ್ regarding HK Society for the BDI College. I thank all the staff members who have given me cooperation regarding all the 6 years. They have given me cooperation, and the society, BDI College has come very nicely. Now I think so you should go above my level. ನಂದಾದ್ಮೇಲೆ ಮುಂದೂ ಇದು ಏನದಲ್ಲ ಮುಂದುವರಿಸಿ ಇದಕ್ಕಿಂತ ಚಲೋತ್ನೇ ತರಬೇಕಂತಂದು ನನ್ನ ವಿಷಯದ ನೀವೆಲ್ಲ ಮಾಡ್ತೀರಂತ ನನಗೆ ಇದೂ ಅದ, ವಿಶ್ವಾಸ ಅದ. ಅದು ನೀವು ವಿಶ್ವಾಸ ನನಗಿಡ್ರಿ. ಡೆಫಿನೆಟ್ಲಿ ಟು ಕಮ್ ಟು ದ ಒನ್ ಲೆವೆಲ್. ನಾನು ಒಂದೇ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಇದು ರೊಕ್ಕ ಗಳಿಸೋ ಸಲಕನೂ ಅಲ್ಲ, ಗರೀಬರಿಗೆ ಕೊಡಬೇಕು. ಇವಾಗ ಸ್ಟಾಫ್ ಮೆಂಬರ್ಗೂ ನಾನು ಕೊಟ್ಟಿದ್ದೀನಿ. ಸ್ಟಾಫ್ ಮೆಂಬರ್ಗೂ ಸುದ್ದಕ್ಕೆ ನಾನು ಸೀಟ್ ಕೊಟ್ಟಿದ್ದೀನಿ, MBBS ಸೀಟ್. ಅವ್ರು 35 lakhs ತೊಗೊಂಡ್ಬಂದಾಗ ನಾನು ಬಂದು ಕೂತಾಗ ಪಾಪ ನಾ ಹೊಲಗೆಲ್ಲ ಮಾರ್ತಂದು ಕೊಟ್ಟಿನಿ ಅಂದಾಗ ನಾ CT ಫೀಸ್ ಮೇಲೆ ಮಾಡಿದ್ದೆ ಮೆಡಿಕಲ್. ಇವತ್ತು ನನಗೆ 150 ಸ್ಟಾಫ್ ಎಲ್ಲಿ ತರ್ತಾನೆ ಪಾಪ. ಇವತ್ತು ನಾನು ಏನದ ಅಂತಂದರೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲೂ ನಾನು ಏನದಂದ್ರೆ ಕಮ್ಮಿ ಮಾಡಿಕೊಟ್ಟಿನಿ. ಇವನ್ CT ಫೀಸ್ ಕತ್ತನೂ ಕಮ್ಮಿ ಮಾಡಿಕೊಟ್ಟಿನಿ. ಯಾಕಂದ್ರೆ ನಮ್ಮ ಹುಡುಗರ ನಮ್ಮ ಸ್ಟಾಫ್ ಮೆಂಬರ್ ಅದ, ಒಂದು 10 ಸೀಟ್ ಹೋದ್ರೆ ಏನಾಗ್ತದೆ. ಅದಕ್ಕೇನದ ಅಂದ್ರೆ ನಾವು ಎಲ್ಲ ರೀತಿಯಲ್ಲಿ ಗಳಿಸೋದನ್ನು ನೋಡಿದೆವು, ಉಸುಲು ಮಾಡೋದನ್ನು ನೋಡಿದೆವು, ಹಾಗೆ ಫ್ರೀನೂ ಕೊಟ್ಟಿದ್ದೆವು. ಅಂದರೆ ಏನಾಗ್ತದ, ಒಬ್ಬರು ಸೌಕರ್ಯ ಇರ್ತಾರೆ, ಗರೀಬರು ಇರ್ತಾರೆ, ಎಲ್ಲರಿಗೂ ನಾವು ನೋಡಬೇಕಾಗ್ತದೆ. ನೋಡಿದಾಗ ಅವ್ರ ಎಕ್ಸಾಂಪಲ್ ತೊಗೊಂಡು ಅವ್ರಿಗೆ ಕೊಟ್ಟಿರಿ ನಮ್ಗೆ ಕೊಟ್ಟಿಲ್ಲ ಅಂತ ಅನ್ಬೇಡ್ರಿ. ಇದು ಒಂದು ಭಾಳ ತಪ್ಪದ ನಮ್ಮಲ್ಲಿ ಸೊಸೈಟಿ. ಅವ್ರಿಗೆ ಕೊಟ್ಟಿರಿ ಯಾಕೆ ನಮಗೆ ಕೊಟ್ಟಿಲ್ಲ ಅಂತ. ಅರೆ ನಿಮ್ಮ ತಾಕತ್ತದ ಕೊಡೋದು, ಅವ್ರಿಗೆ ಪಾಪ ಯಾಕೆ ಹೈರಾಣ ಮಾಡ್ತೀರಿ. ಡೆಫಿನೆಟ್ಲಿ ನಾನೇನದ ಅಂತಂದ್ರೆ ಇವೆಲ್ಲ ಸಿಸ್ಟಮ್ ಹಾಕಿದ್ದೀನಿ. ಈ ಸಿಸ್ಟಮ್ ಪ್ರಕಾರ ನಡೀರಿ. ನಾವು ಒಂದೇ ಮಾತು ಹೇಳ್ತೀನಿ, ನೀವೆಲ್ಲರೂ ಕೂಡಿಕೆಸಿಂದ ಯಾವಾಗಲೂ ಟ್ರಾನ್ಸ್ಪರೆನ್ಸಿ ಸಲಕ್ ನೋಡ್ರಿ, ಅಡ್ಮಿನಿಸ್ಟ್ರೇಷನ್ ಸಲಕ್ ನೋಡ್ರಿ, ಅಕೌಂಟಬಿಲಿಟಿ ಸಲಕ್ ನೋಡ್ರಿ. ದೆನ್ ದ ಸೊಸೈಟಿ. ಆದರೆ ಈಗ ಕೇಳೋದು ಬಿಟ್ರೆ ಅಂದರೆ ಸೊಸೈಟಿ ಗದ್ದಲಿದಾಗ ಬೀಳ್ತದ. ನೀವೆಲ್ಲರೂ ಕೇಳಬೇಕು, ನಾವು ಹೇಳೇಬೇಕು, ನಾವು ಹೇಳ್ತೀವಿ. ಒಂದು ತಲೆ ಏನದ ಅಂತಂದ್ರೆ ಇವತ್ತು ನಾವು ಓಪನ್ಲಿ ಎಲ್ಲರಿಗೆ ಥ್ಯಾಂಕ್ಸ್ ಹೇಳ್ತೀನಿ. 6 ವರ್ಷ ಎಲ್ಲರೂ ನನ್ನ ಕೂಡ ಕೋಆಪ್ರೇಷನ್ ಮಾಡ್ಕೇಸಿಂದು ನನಗೆ ಹೆಲ್ಪ್ ಮಾಡಿದ್ದಾರೆ. ಐ ಫಿನಿಶ್ ಮೈ ವರ್ಡ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಿಂದ